ಪ್ರತಿ ವರ್ಷ ನಾನು ಈ ಅವರೇಕಾಯಿ ಹೊಲ ನೋಡಿದಾಗಲೆಲ್ಲ ಜುಂಜಪ್ಪನ ಜನಪದ ಪುರಾಣದಲ್ಲಿ ಬರುವಂತಹ ಒಂದು ಅವರೇಕಾಯಿ ಹೊಲದ ಪ್ರಸಂಗ ನೆನಪಾಗ್ತಿರ್ತದೆ. ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದೇನಪ್ಪ ಅಂದರೆ, ಸಿರಿಯಾದ ಪಾಳೆಗಾರ ಬ್ಯಾಡ ರಂಗಣ್ಣ ಪ್ರತಿ ವರ್ಷದಂತೆ ಯುಗಾದಿ ಹಬ್ಬದಲ್ಲಿ ಕಾಡಂದಿ ಬೇಟೆಗೆ ಹೋಗಿ ಉಳುಸು ತರುವ ಸಂಪ್ರದಾಯದಂತೆ ತನ್ನ ದಂಡು ದಳ ತಗೊಂಡು ಕಂಬೇರಟ್ಟಿ, ಕಾನೆಹಡ್ಲು, ಕಾನೆರಂಗನಳಿಯ ಕೀಕಾರಣ್ಯಕ್ಕೆ ಬಂದ. ಎಷ್ಟು ತಿರುಗಿದ್ರು ಒಂದೇ ಒಂದು ಕಾಡಂದಿನ ಕಣ್ಣಿಗೆ ಬೀಳಲಿಲ್ಲ. ಬೇಟೆ ಇಲ್ಲದೆ ಅರಮನೆಗೆ ಹೋದರೆ ಅವಮಾನ ಅಂತ ಭಾವಿಸಿದ ರಂಗಣ್ಣ ಕಳೂರಲ್ಲಿ ಅಡ್ಡೇಣಿನಲ್ಲಿ ಡೇರೆ ಹಾಕ್ದ. 3 ತಿಂಗಳು ಕಾದರೂ ಶಿಕಾರಿ ಸಿಗಲಿಲ್ಲ. ಒಂದಿನ ಈ ಸಿರಾತ್ ಪಾಳೆಗಾರ ರಂಗಣ್ಣ ಒಬ್ಬನೇ ಕಳೂರಲ್ಲಿ ಆ ಅಡ್ಡೇಣ್ನಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಆ ಕಳೂರಲ್ಲಿ ಆಲೇಗೌಡನ ಮಡದಿ ಜಾನಕಲ್ಲವ್ರ ಮಗಳು ಜಾಣೆ ದೊಡ್ಡಕ್ಕ ಕಟ್ನೆರ್ಗೆ ಸೀರೆವಳು ಕಣಕಪ್ಪಿನ ಭರಣಿ ಅಂತ ಕಡು ಚೆಲುವೆಯನ್ನು ನೋಡ್ದ. ಅವಳು ಮಖ ನೋಡಿದರೆ ನಿಲುಗನ್ನುಡಿ ಹಿಡ್ದಂಗೆ ಕಾಣ್ತಿತ್ತು. ಅವಳು ಊರ್ ಮುಂದಿನ ಮಾನ್ಯದೊಲದಲ್ಲಿ ಹಾಕಿದ ಅವರೇಕಾಯಿ ಹೊಲಕ್ಕೆ ಮಂಚಿಗೆ ಅಂದರೆ ಅಟ್ಟಣಿಗೆ ಹಾಕ್ಕೊಂಡು ಕಾಯ್ತಿರುವುದನ್ನು ಕಂಡು ರಂಗಣ್ಣನಿಗೆ ಅವಳ ಮೇಲೆ ಮನಸ್ಸಾಯಿತು. ಅವಳ ಜೊತೆ ರಂಗಣ್ಣ ನಡತೆ ಮಾಡ್ದ, ಅಂದರೆ ಅನೈತಿಕ ಸಂಬಂಧ ಬೆಳೆಸ್ದ. ದೊಡ್ಡಕ್ಕನು ಪಾಳೆಗಾರನ ಸಂಬಂಧ ಎಂದು ಸಂತೋಷದಿಂದಲೇ ಇದನ್ನು ಒಪ್ಪಿದಳು. ಸಿರಾತ್ ಪಾಳೆಗಾರನೇ ನನಗೆ ವಶವಾಗಿದ್ದಾನೆ ಎಂದು ದೊಡ್ಡಕ್ಕನಿಗೆ ಜಂಬ ಬಂತು. ನನ್ನ ಕಣ್ಣು ನೋಡಿದರೆ ನಿಂಬೆಹಣ್ಣು, ಮೂಗು ನೋಡಿದರೆ ಸಂಪಿಗೆ ಹೆಸಳು, ಬಾಯಿ ನೋಡಿದರೆ ಬಂಗಾರದ ಭರಣಿ, ನನ್ನ ತೋಳು ನೋಡಿದರೆ ಕದಲಿ ಕಂಬ, ನಾನು ಹೆಣ್ಣಲ್ಲ ಗೊಂಬೆ, ನನ್ನಂಥ ಸುಂದರಿ ಈ ಸುತ್ತನಲ್ಲೇ ಇಲ್ಲ ಅಂತೇಳಿ ಮೆರೀತಿದ್ದಳು. ಈ ನಮ್ಮ ದೊಡ್ಡೋನು ಜುಂಜಪ್ಪನಿಗೆ ಈ ದೊಡ್ಡಕ್ಕ ನಡತೆಗೆಟ್ಟು ಸುದ್ದಿ ಗೊತ್ತಾಯಿತು. ಹಾಲಿನಂಥ ಕುಲನ ನೀರು ಮಾಡಿದಳೆಂದು ಜುಂಜಪ್ಪನಿಗೆ ಸಿಟ್ಟು ನಡು ನೆತ್ತಿಗೇರ್ತು. ಎತ್ತೋಳು ನನ್ನ ಚಿನ್ನಮ್ಮನಾದರೆ ಸಾಕ್ದೋಳು ಈ ದೊಡ್ಡಕ್ಕ, ಎಷ್ಟೇ ಆಗಲಿ ತಾಯಿಂದಲೂ ತಾಯಿ. ನನ್ನ ತಂದೆ ದಿಕ್ಕಿಲ್ಲದೆ ಹಸುದು ಬಂದಾಗ ಆಶ್ರಯ ಕೊಟ್ಟು ಅನ್ನ ಬಿಟ್ಟು ಸಾಕ್ದೋಳು ಈ ದೊಡ್ಡಕ್ಕ ಎಂದು ಜುಂಜಪ್ಪನಿಗೆ ಇಂದೊಂದೆಲ್ಲ ನೆಪ್ಪಾಯಿತು. ಆಗ ಮಾಯ್ಕಾರ ಜುಂಜಪ್ಪ ಆ ಹಿಂದಿನ ಅಕ್ರೆ ಕರುಣೆ ನನ್ನ ಮೇಲೆ ಐತೋ ಇಲ್ವೋ ನೋಡೋಣ ಅಂತ ಅವರೇಕಾಯಿ ಕೇಳುವ ನೆಪ ಮಾಡಿಕೊಂಡು ಅವಳು ಅವರೇ ಹೊಲದತ್ತ ಹೊರಟ. ಈ ದೊಡ್ಡಕ್ಕ ಆ ಅವರೇ ಹೊಲ ಸುತ್ತ ಬಾರೆ ಬೇಲಿ ಕಳ್ಳಿ ಬೇಲಿ ಹಾಕ್ಕೊಂಡು ಮಂಚಿಗೆ ಮೇಲೆ ನಿಂತು ಸುತ್ತ ನೋಡ್ತಾ ಹಗಲು ರಾತ್ರಿ ಕಾವಲು ಕಾಯ್ತಿದ್ದಳು. ಆ ಅವರೇ ಹೊಲದಲ್ಲಿ ಅವರೇಕಾಯಿ ಹಣ್ಣಾಗಿ ನೋಡ್ದವ್ರ ಬಾಯಲ್ಲಿ ನೀರು ಸಂಗಿತ್ತು. ಈ ಜುಂಜಪ್ಪ ಅವರೇ ಹೊಲದತ್ತ ಹೋದಾಗ ದೊಡ್ಡಕ್ಕ ಮಂಚಿಗೆ ಹತ್ರ ಕೈಯಲ್ಲಿ ಕನ್ನಡಿ ಹಿಡಿದು ಮಖ ನೋಡ್ತಾ ಮೈ ಮರ್ತಿದ್ದಾಳೆ. ಜುಂಜಪ್ಪ ಮಂಚಿಗೆ ಹತ್ರ ಹೋದ್ರು ಕಣ್ಣೆತ್ತಿ ನೋಡಲಿಲ್ಲ. ಜುಂಜಪ್ಪನೇ ಮಾತಾಡಿಸ್ತಾ, ಅಮ್ಮ ತಾಯಿ ದೊಡ್ಡಕ್ಕ, ಹಾವಿನ ಗುಡ್ನಾಗೆ ಅಂದರೆ ದನಿನ ಗುಡ್ನಾಗೆ ಹಾಲು ಸ್ವಾಡಿಗೆ ಮಾಡ್ಕೊಂಡು ಉಣ್ತೀವಿ, 4 ಅವರೇಗೊನೆ ಕೊಡಮ್ಮ ಅಂದ. ಏನಂದ್ಯೋ ಈರ್ ಜುಂಜ, ಕೈ ಮುಟ್ಟಿ ತಿಮ್ಮಪ್ಪನ ಕವಣಕ್ಕೆ ಕೊಟ್ಟಿಲ್ಲ, ದೀರ್ ಬಮ್ಮನಿಗೆ ಗುಗ್ರಿ ಹಾಕಿಲ್ಲ, ದಾಸಕ್ಕೆ ಕೊಟ್ಟು ಗೋವಿಂದ ಅನಿಸಿಲ್ಲ, ಜೋಗಿ ಕೊಟ್ಟು ಜೋ ಅನಿಸಿಲ್ಲ, ಜಂಗಮುನಿ ಕೊಟ್ಟು ಜೈ ಅನಿಸಿಲ್ಲ. ನೀನು ಕಾಡಾಗೆ ಹುಟ್ಟಿ ಕಾಡಾಗೆ ಬೆಳೆದು ಕಂಬಳಿ ಕೋರಿಯಾಗಿ ಉಳ್ಳಿ ತಿಂಬೋ ಕಾಡು ಸನ್ಯಾಸಿ ಅಂತ ಕಾಡುಗೊಲ್ಲ ನೀನು, ಅವ್ರಿಗಿಂತ ಮುಂಚೆ ನಿನಗೆ ಕೊಟ್ಟೇನೆ ಎಂದು ಬಿಂಕುದು ಮಾತಾಡಿದ್ಳು. ಜುಂಜಪ್ಪ ಅದು ಪರೀಕ್ಷೆ ಮಾಡಿಬಿಡೋಣ ಎಂದು ದಾಸಯ್ಯನ ವೇಷದಲ್ಲಿ ಬಂದ, ಕೊಡಲಿಲ್ಲ. ಜೋಗಪ್ಪನಾಗ ಬಂದ, ಕೊಡಲಿಲ್ಲ. ಜಂಗಮನಾಗ ಬಂದ, ಕೊಡಲಿಲ್ಲ. ಜುಂಜಪ್ಪನಿಗೆ ಕೆರಳ್ತು, ದೊಡ್ಡಕ್ಕ ನಿನ್ನ ನಾಗನ ಬಿಟ್ಟು ಕಳಿಸಿದ್ಮೇಲೆ ನಾನು ಚಿನ್ನಮ್ಮನ ಮಗನಲ್ಲ, ಸಿರಿಯಾದ ರಂಗಣ್ಣನೂ ಪಂಡಿತನ ಕರ್ಕೊಂಡು ಬರಲಿ, ಅವನು ಒಂದು ಕೈ ನೋಡೇ ಬಿಡ್ತೀನಿ ಎಂದು ತನ್ನ ಪ್ರಿಯವಾದ ಓರಿ ಬಡಮೈಲನ್ನು ಕರೆದು ಹೋಗಿ ಅವರೇ ಹೊಲ ಧೂಳು ಲಗ್ಗೆ ಮಾಡು ಎಂದು ಹೇಳ್ದ. ಬಡಮೈಲ ಹೊಲಕ್ಕೆ ನುಗ್ತುಳು ಓಡಿಸ್ಬೇಕಂದು ದೊಡ್ಡಕ್ಕ ಮಂಚಿಗೆ ಇಳಿದು ಕೆಳಕ್ಕೆ ಬಂದಳು. ಆಗ ಜುಂಜಪ್ಪ ಕರ್ಕೋಟಕ ಸರ್ಪ ಕರೆದು ಕಾರೆ ಗಿಡದಾಗಿರೋ ಕಟ್ಟಾಣಿನಾಗ, ತೆಂಗಿನ ಗಿಡದಾಗಿರುವ ತಿಂಗಳನಾಗ, ಗಡ್ಡೆಗಿರುವ ಬುದ್ಧಿವಂತನಾಗ, ಎಳೆನಾಗ, ಸುಳಿನಾಗ, ಎಡೆಯ ಬೋದುಗನಾಗ, ಗೋಧಿನಾಗ, ನೀನು ಕೂದಲಿಗಿಂತ ಚಿಕ್ಕವನಾಗಿ ಅವರೇ ಗಿಡದಲ್ಲಿ ಅಡಿಕ್ಕು. ನಮ್ಮ ಕಾಲಜ್ಞಾನದ ಬಟ್ಟಣ್ಣ ಬಡಮೈಲ ಎತ್ತನ್ನ ಇಡಿಗುಂಡು ಪಡಿಗುಂಡು ತಗೊಂಡು ಎದೆ ಗೌಸ್ಕೊಂಡು ಎಸಿಯಕ್ಕೆ ದೊಡ್ಡಕ್ಕ ಬರ್ತಾಳೆ. ಆಗ ಮೈಲ ನಮ್ಮ ಬಡಮೈಲ ಕಳ್ಳೆ ಎಗರಿ ಈಸೆಕ್ ಬರುತ್ತೆ. ಆಗ ನೀನು ಮನುಷ್ಯರು ನೋಡಿದ ಜಾಗ, ಮಣಿ ಕಚ್ಚಿದ ಜಾಗ, ಬೂದಿ ಊದೋ ಕಾಗದ ಜಾಗ, ಮದ್ದಿಡೋ ಕಾಗದ ಜಾಗ, ಗಂಡು ನೋಡದ ಜಾಗ ನೋಡಿ ಎರಡೂ ಒಳತೊಡೆ ಮಧ್ಯೆ ಕಳೆದು ಬರುವಾಗ ಎಡೆ ಎತ್ತಿ ಆಡಿ ದೊಡ್ಡಕ್ಕನಿಗೆ ಕಾಣಿಸ್ಕೊಂಡು ಬಾ ಅಂತ ಹೇಳ್ದ. ಜುಂಜಪ್ಪ ಕಳಿಸಿದ ಬಡಮೈಲೆತ್ತು ಈ ದೊಡ್ಡಕ್ಕನ ಅವರೇಕಾಯಿ ಗಿಡದಾಗ ನುಗ್ಗಿ ಲಗ್ಗೆ ಮಾಡ್ತಿರ್ಬೇಕಾದ್ರೆ ದೊಡ್ಡಕ್ಕ ಮಂಚಿಕೆ ಹಿಡಿದು ಅಬ್ಬರಿಸಿ ಕಲ್ಲೆಸಿತಾ ಬಂದಾಗ ಈ ಬಡಮೈಲೆತ್ತು ಆ ಕಳ್ಳೆ ಹಾರಿ ಹೊರಗೆ ಹೋಯ್ತು. ದೊಡ್ಡಕ್ಕ ನಿಂತು ನೋಡ್ತಿದ್ದಾಗ ಜುಂಜಪ್ಪ ಕಳಿಸಿದ ಹಾವು ಬಂದು ಒಳ ತೊಡೆ ಕಚ್ತುಳು. ದೊಡ್ಡಕ್ಕ ಉರಿ ಸಂಕಟ ಅಂತ ಬಡ್ಕೊಂಡ್ಲು. ಆಗ ಹೊಲದ ಪಕ್ಕದಲ್ಲೇ ಹೋಗ್ತಿದ್ದ ಒಡ್ರು ಬೂದಿ ಹನುಮ ಹೆಗಲ ಮೇಲೆ ಗುದ್ದಿ ಸಲಿಕೆ ಹೊತ್ತು ಎಲಕದ ಅಂದರೆ ಇಲಿ ಬೇಟೆಗೆ ಹೊರಟಿದ್ದ. ಅವನು ಘನಪಂಡಿತ, ಮಾಟ ಮುದ್ದು ಮಾಡೋದ್ರಲ್ಲಿ ನಿಪುಣ. ದೊಡ್ಡಕ್ಕನ ಗೋಳಾಟ ಕೇಳಿ ಹತ್ರಕ್ಕೆ ಹೋಗಿ ನೋಡ್ದ. ಎಲ್ಲಿ ಹುಡುಕಿದ್ರು ಕಡದ ಜಾಗ ಕಾಣಲಿಲ್ಲ.
ಆದರೆ ಅವಳ ನೆತ್ತಿ ಸುಳಿನಲ್ಲಿ ಒಂದು ಕೂದಲು ಮಾತ್ರ ಗರ 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 ಅಂತ ತಿರುಗ್ತಿತ್ತು. ಸದ್ಯ ಅದು ತಿರುಗೋವರೆಗೂ ಜೀವಕ್ಕೆ ಭಯ ಇಲ್ಲ ಅಂತ ಹನುಮ ಊರಿಗೋಗಿ ಆಲೇಗೌಡನಿಗೆ ಸುದ್ದಿ ಕೊಟ್ಟ. ಆಲೇಗೌಡ ದೊಡ್ಡಿಗೆ ಸರಿಯಾದ ಶಾಸ್ತ್ರಿ ಆಯ್ತು ಅಂದ್ಕೊಂಡು ಸುಮ್ಮನಾದ. ಇಷ್ಟೊತ್ತಾಗಲೇ ಈ ಕಡೂರಳ್ಳಿ ಒನ್ನಟ್ಟು ಆಲೇಗೌಡಗೆ ಗೊತ್ತಾಗಿತ್ತು ಅಂತ ಕಾಣುತ್ತೆ. ಏನಂದರೆ ತನ್ನ ಹೆಂಡ್ತಿ ದೊಡ್ಡಕ್ಕ ಈ ಸಿರಾತ್ ಪಾಳೆಗಾರ ರಂಗಣ್ಣನ ಜೊತೆಗೆ ಅನೈತಿಕ ಸಂಬಂಧ ಮಾಡಿದ್ದಾಳೆ, ಕೂಡಿಕೆ ಮಾಡಿದ್ದಾಳೆ ಅಂತ. ಹಿಂಗಾಗಿ ನಿನ್ನ ಹೆಂಡ್ತಿ ದೊಡ್ಡಕ್ಕ ಗಾವ್ ಕಚ್ಚೈತಿ ಅಂತ ಈ ಬೂದಿ ಹನುಮ ಹೇಳಿದ್ರು ಆ ಮಾತನ್ನು ಒನ್ನಟ್ಟು ಆಲೇಗೌಡ ಕಿವಿಗೆ ಹಾಕ್ಕೊಂಬಲಿಲ್ಲ. ಆಗ ಈ ಬೂದಿ ಹನುಮ ದೊಡ್ಡಕ್ಕ ಹೇಳಿದ್ದಕ್ಕೆ ಹೋಗಿ ಸಿರಿಯಾದ ರಂಗಣ್ಣನಿಗೆ ಈ ದೊಡ್ಡಕ್ಕನಿಗೆ ಗಾವ್ ಕಚ್ಚೈತಿಯನ್ನು ಸುದ್ದಿ ಕೊಟ್ಟ. ರಂಗಣ್ಣ ದಂಡು ತಕ್ಕೊಂಡು ಪಂಡಿತನ ಕರ್ಕೊಂಡು ಹೊರಟ. ಸಿರಿಯಾದ ರಂಗಣ್ಣ ಈ ದೊಡ್ಡಕ್ಕನಿಗೆ ಹಾವು ಕಚ್ಚಿರೋದಕ್ಕೆ ಮತ್ತು ಕೊಡ್ಸೋಣ ಅಂತೇಳಿ ಜೊತೆಯಲ್ಲಿ ಒಬ್ಬ ಪಂಡಿತನ ಕರ್ಕೊಂಡು ಬರ್ತಿದ್ನಲ್ಲ, ಅವರು ಬರ್ತಿರ್ಬೇಕಾದ್ರೆ ಪಂಡಿತನ ಹೆಂಡತಿ ಸತ್ತಳು ಅನ್ನೋ ಸುದ್ದಿ ಬಂತು. ಪಂಡಿತ ಈ ದೊಡ್ಡಕ್ಕನಿಗೆ ಔಷಧಿ ಕೊಡೋಕ್ಕೆ ಬರೋದನ್ನು ಕೈ ಬಿಟ್ಟ, ತನ್ನ ಹೆಂಡತಿ ಸತ್ಲು ಅಂತ ತಪ್ಪು ಅಂತ ಬಿಟ್ಟು ಓಡೋದ. ಇನ್ನೇನು ಸಿರಿಯಾದ ರಂಗಣ್ಣ ತನ್ನ ಆನೆ ಕುದುರೆ ಎಲ್ಲ ದಂಡು ತಗೊಂಡು ಕಗ್ಲಡು ಕತ್ತಲ ಮಲ್ಲಪ್ಪನ ಗುಡಿ ಹತ್ರ ಬರೋವಷ್ಟರಲ್ಲಿ ಆ ರಂಗಪ್ಪನ ಆನೆ ಸಾಲು ಹಾಳಾಯಿತು. ಯಾಕೆ ಹಿಂಗಾಯ್ತು ಅಂತ ಊರಿಗೆ ಹೋಗೋ ಹೋದ್ರಲ್ಲಿ ಪಟ್ಟದ ರಾಣಿಗೆ ಹಾಸಿಗೆ ಹಿಡಿದು ಮಲಗಿದ್ಲು. ಅಯ್ಯೋ, ಮೋಹದ ಸುಳೆಗೆ ಮಾಯಿ ಸಿಲ್ಡ್ ಹೊಡೆದಿತ್ತು. ಅಯ್ಯೋ, ಕಳೂರೊಳಗೆ ಹೋಗಿ ನೋಡಿದರೆ ದೊಡ್ಡಕ್ಕ ಎಚ್ಚರಿವಲ್ದೆ ಬಿದ್ದಿದ್ಲು. ಇದೆಲ್ಲ ಜುಂಜಪ್ಪಂದೇ ಮಾಯಾ ಮಂಕು ಅಂತ ಈ ರಂಗಪ್ಪ ನಾಯಕನಿಗೆ ಅರಿವಾಯಿತು. ಜುಂಜಪ್ಪನ ನೋಡೋಣ ಅಂತ ಹೋದರೆ ಅವನು ಮಲಗಿದ್ದ ಜುಂಜಪ್ಪ ಹೇಳೋಕ್ಕೆ 3 ತಿಂಗಳು ಬೇಕು. ಅಂದರೆ ಜುಂಜಪ್ಪನ ಸಲ ಮಲಗ್ಕೊಂಬಿಟ್ರೆ ಆತ ಎದ್ದೇಳೋದೇನೆ 3 ತಿಂಗಳು ನಂತರ. 3 ತಿಂಗಳು ನಿದ್ದೆ ಮಾಡ್ತಾನೆ ಮಾಯಿಕಾರ. ಈ ಜುಂಜಪ್ಪ ನಿದ್ದೆಯಿಂದ ಹೇಳೋವರೆಗೂ ಕಾಯೋಣ ಅಂತ ಹೇಳಿ ಈ ರಂಗಪ್ಪ ನಾಯಕ ದೊಡ್ಡಕ್ಕನ ಶವನ ಚಟ್ಟಕ್ಕಿಟ್ಟು ಸ್ಮಶಾನಕ್ಕೆ ಸಾಗಿಸಿ ಕಾವಲು ಕಾಯಕ್ಕಿಟ್ಟ. ಜುಂಜಪ್ಪನ ಮೇಲೆ 3 ತಿಂಗಳು ಮಲಗಿದ್ನಲ್ಲ, ಅವನ ಮೇಲೆ ಮೂಗುತ್ತ ಬೆಳೀತು. ರಂಗಣ್ಣ ಕಾದು 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 ಸಿಡುಮಿಡಿಯಾದ ಸೈನ್ಯ ತಗೊಂಡು ಜುಂಜಪ್ಪನ ಮೇಲೆ ಯುದ್ಧಕ್ಕೆ ಹೊರಟ. ಜುಂಜಪ್ಪನಿಗೆ ಮುಂಗನಸೊಡೀತು. ಮೂಗುತ್ತದಿಂದ ಮೈ ಕೊಡುಕೊಂಡೆದ್ದ. ಹಾಗೆ ಮೂಗುತ್ತದಲ್ಲಿ 3 ತಿಂಗಳು ಮಲಗಿದ್ದಂಥ ಜುಂಜಪ್ಪ ಎದ್ದು ಈ ಬಳ್ಳಾರಿ ಕರಿ ತುರ್ಕುನ ವೇಷ ಹಾಕ್ಕೊಂಡು ಈ ರಂಗಪ್ಪ ನಾಯಕ ತರ್ತಿದ್ನಲ್ಲ ದಂಡು, ಅದಕ್ಕೆ ಎದುರಾಗಿ ಹೋದ. ಅವರು ಏಯ್ ದಂಡಿಗೆ ಸೇರು ನೀನು ಅಂತೇಳಿ ಜುಂಜಪ್ಪನ ಕರೆದ್ರು. ಜುಂಜಪ್ಪ ಸಂಬಳ ಏನು ಕೊಡ್ತೀರಾ ನೀವು? ನಿಮ್ಮ ದಂಡಿಗೆ ಕೊಡ್ತಿರಲ್ಲ ಸಂಬಳ, ಅಷ್ಟೂ ಸಂಬಳ ನನಗೆ ಒಬ್ಬನಿಗೆ ಕೊಟ್ಟರೆ ನಾನು ನಿಮ್ಮ ದಂಡು ಸೇರ್ತೀನಿ ಅಂತ ಹೇಳಿ ರಂಗಪ್ಪ ನಾಯ್ಕಗೆ ಹೇಳ್ದ. ರಂಗಪ್ಪ ಹೌದಾ, ಹಾಗಾದ್ರೆ ಅಷ್ಟು ಸಂಬಳ ಕೊಡೋಣ, ಎಲ್ಲಿ ನಿನ್ನ ಕೈ ಚಳಕ ತೋರಿಸು, ಆ ದೊಡ್ಡಕ್ಕಂಗೆ ಕಚ್ಚಿರೋ ಆವಿನ ವಿಷ ತೆಗಿ ಅಂತ ಹೇಳಿದರು. ಆಗ ಜುಂಜಪ್ಪ ತನ್ನಲ್ಲಿದ್ದಂಥ ಹೆಚ್ಚಿನ ಸುರುನಾರಿ ಬಿಲು ತೆಗೆದು ಮೂಗುತ್ತದಲ್ಲಿ ಸಿಂಬೆ ಹಾಕಿ ಮಲಗಿದ್ದ ನಾಗನನ್ನು ಕರೆದು ದೊಡ್ಡಕ್ಕನ ದೇಹದಲ್ಲಿದ್ದ ವಿಷ ತೆಗೆಸ್ತ. ದೊಡ್ಡಕ್ಕ ಎದ್ದ ಮೇಲೆ ರಂಗಣ್ಣ ಆಕೆಯ ಕಾಲಿಡಿದು ನನ್ನ ತಪ್ಪಾಯಿತು, ಇನ್ಮೇಲೆ ನೀನು ನನಗೆ ತಾಯಿ ಕೂಟ ಅಂತೇಳಿ ಕೈ ಮುಗ್ದ. ಜುಂಜಪ್ಪ ಆಲೇಗೌಡನ ಕರೆಸಿ ದೊಡ್ಡಕ್ಕನ ಒಪ್ಪಿಸಿ ಗಂಡ ಹೆಂಡ್ತಿನ ಒಂದು ಮಾಡ್ದ. ಒಡ್ಡರು ಬೂದಿ ಹನುಮನಿಗೆ ಆಶೀರ್ವಾದ ಮಾಡ್ದ. ಇದು ಈ ಜುಂಜಪ್ಪನ ಕಥೆಯಲ್ಲಿ ಬರುವಂತಹ ಅವರೇಕಾಯಿ ಹೊಲ ಕಾಯುವಾಗ ದೊಡ್ಡಕ್ಕನಿಗೆ ಹಾವು ಕಚ್ಚಿ ನಡೆಯುವಂತಹ ಒಂದು ಸ್ವಾರಸ್ಯಕರವಾದಂತಹ ಪ್ರಸಂಗ. ಇದು ನನಗೆ ಈ ಅವರೇ ಗಿಡ ನೋಡಿದಾಗಲೆಲ್ಲ ನೆನಪಾಗುವಂತಹ ಕಥೆಯಾಗಿದೆ. ಹೀಗಾಗಿ ಈ ಕಥೆಯನ್ನು ನಿಮ್ಗೆ ಹೇಳಿದೆ. ಇದು ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಇದೆಲ್ಲಕ್ಕೂ ಹೆಚ್ಚಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದೆ, ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.